ಈ ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಬಳಿ 5 ಹುಲಿಗಳು ಪ್ರತ್ಯಕ್ಷ ಆಗಿರುವುದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ 5 ಹುಲಿಗಳು ಒಟ್ಟಿಗೆ ಇರೋದ್ರಿಂದ ಇದನ್ನು ಹೇಗೆ ಸೆರೆ ಹಿಡಿಬೇಕು ಅನ್ನೋದೇ ಅವರಿಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಚಾಮರಾಜನಗರ ಗಡಿ ಪ್ರದೇಶಗಳಲ್ಲಿ 5 ಹುಲಿ ಪ್ರತ್ಯಕ್ಷ. ನಿಷೇಧಿತ ಕ್ವಾರಿಯಲ್ಲಿ 5 ಹುಲಿ ಮತ್ತು ಮರಿಗಳ ವಾಸ. ಹುಲಿಗಳಿಗೆ ಅರವಳಿಕೆ ಮದ್ದು ನೀಡಿ ಸೆರೆಗೆ ಸೂಚನೆ. 8 ತಂಡದ ರಚನೆ ಮೂಲಕ ಹುಲಿ ಕಾರ್ಯಾಚರಣೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಬಳಿ ಕಳೆದ 4 ದಿನಗಳ ಹಿಂದೆ 5 ಹುಲಿಗಳು ಪ್ರತ್ಯಕ್ಷವಾಗಿ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಅರಣ್ಯ ಸಿಬ್ಬಂದಿ ಹುಲಿಗಳ ಶೋಧ ಕಾರ್ಯ ನಡೆಸ್ತಾ ಇದ್ರು. ಹುಲಿಗಳು ನೇರವಾಗಿ ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ನಂಜೇದೇವನಪುರ ಉಡಿಗಾಲದ ನಡುವೆ ಇರುವ ಕಾಲುದಾರಿಯ ಸಮೀಪ ಪೊದೆಯೊಂದರಲ್ಲಿ 5 ಹುಲಿಗಳು ಇರೋದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದಲ್ಲದೆ ಆನೆ ಮಡುವಿನ ಕೆರೆ ರಸ್ತೆಯಲ್ಲಿ ಹುಲಿಯ ಹೆಜ್ಜೆ ಗುರುತುಗಳು ಕಂಡುಬಂದಿದೆ. ತೋಟವೊಂದರ ಸಿಸಿ ಕ್ಯಾಮೆರಾದಲ್ಲೂ ಹುಲಿ ಸಂಚಾರದ ದೃಶ್ಯ ಸೆರೆಯಾಗಿದ್ದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ರೈತರು ತಮ್ಮ ಜಮೀನುಗಳಿಗೆ ತೆರಳದಂತೆ ಈ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಾವು ಒಂಟೊಂಟಿಯಾಗ ಮನೇಲಿದ್ದೀವಿ, ಕಾಡುಗಳಲ್ಲಿ ವಾಸ ಮಾಡ್ತೀವಿ. ನಮಗೆ ಭಯ. ಹೆಂಗಸರೊಬ್ರು ಇರ್ತಾರೆ, ನಾವು ಅಲ್ಲಿ ತಿರುಗಾಡೋಕ್ಕಾಗಲ್ಲ. ಸಾಯಂಕಾಲ ತಿರುಗಾಡೋಕ್ಕಾಗಲ್ಲ, ಹಗಲು ತಿರುಗಾಡೋಕ್ಕಾಗಲ್ಲ. ಇದು ನೀವು ಬಂದು ಹಿಡಿದು ನಮಗೆ ಏನಾರು ಇದು ಪರಿಹಾರ ಮಾಡಿ ನಮಗೆ ಕೊಟ್ರೆ ಭಾರಿ ಒಳ್ಳೇದಾಯ್ತು. ಜಮೀನೊಳಗೆ ಒಳಕ್ಕೆ ಭಯ. ಅದಂಗೆ ಹೋಗಿದ್ದೀರಿ ಎಲ್ಲ ತೋಟ ಈ ಥರ ಹೋದಾಗ ಬೇಲಿ ಸೆಲ್ಲಿ ಬಂದರೆ ಮೇಲೆ ನೆಗೆದ್ಬಿಟ್ರೆ ನಾವು ಏನು ಮಾಡೋದು ಸರ್? ನಾವು ಆ ಥರ ತೊಂದರೆಗಳಾದ ಭಯದಲ್ಲಿ ನಾವು ಬಾಗ್ತಾ ಇರೋದು. ಈಗ 5 ಹುಲಿಗಳ ಜೊತೆ ವರ್ಷದ ಮರಿಗಳಿವೆ. ಇವುಗಳು ಕೂಡ ದಾಳಿ ಮಾಡುವ ಸ್ವರೂಪದಲ್ಲಿರ್ತವೆ. ಹೀಗಾಗಿ ವನ್ಯಜೀವಿ ತಜ್ಞರು ಹಾಗೂ ಹಿರಿಯ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈಶ್ವರ ಹಾಗೂ ಲಕ್ಷ್ಮಣ ಎಂಬ ಸಾಕಾನೆಗಳ ಮೂಲಕ ಹುಲಿಯನ್ನ ಸ್ಥಳಾಂತರ ಮಾಡುವ ಚಿಂತನೆ ನಡೆದಿದೆ. ಅಲ್ಲದೆ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಗಳನ್ನ ಸೆರೆ ಹಿಡಿಯುವ ಪ್ಲಾನ್ ಮಾಡಲಾಗಿದೆ. ಆದರೆ ಸದ್ಯಕ್ಕೆ ಕಲ್ಲಿನ ಕ್ವಾರಿಯಲ್ಲಿ ಬೀಡು ಬಿಟ್ಟಿರುವ ಹುಲಿಗಳು ಈ ಪ್ರದೇಶದಿಂದ ಚಿರಪರಿಚಿತವಾಗಿದೆ. ಹೀಗಾಗಿ ಇದು ಅರಣ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಇದು ನಂಜೇದೇವನಪುರದಲ್ಲಿ ನಮಗೆ ಇಲ್ಲಿ ಪ್ರೈವೇಟ್ ಕ್ಯಾಮ್ರಾದಲ್ಲಿ ಒಂದು 5 ಹುಲಿ, ತಾಯಿ ಹುಲಿ ಮತ್ತು 4 ಮರಿ ಇದ್ದದ್ದು 19ನೇ ತಾರೀಕಿಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇಲ್ಲಿ ಲೋಕಲ್ ಗ್ರಾಮಸ್ಥರು. ಆ ದಿನ ನಾವು ನಮ್ಮ ACF RFO ಬರ್ತಾರೆ. ಆ ರಸ್ತೆಯಲ್ಲಿ ಹುಲಿ ಮತ್ತು ಮರಿಗಳು ಓಡಾಡಿದ್ದು ಪಗ್ ಮಾರ್ಕ್ಸು ನಮಗೆ ಕಂಡು ಬರ್ತದೆ. ಆಮೇಲೆ ಮಾರನೇ ದಿನದಿಂದ ನಾವು ಎಲ್ಲ ರೈತರ ಜೊತೆ ಕೂಡಿಕೊಂಡು ಅವರು ಸಪೋರ್ಟಿಂದ ಸುತ್ತ ಎಲ್ಲನೂ ನೋಡಿದ್ದೀವಿ. ಆಮೇಲೆ ಇಲ್ಲಿ ಪಗ್ ಮಾರ್ಕಿದ್ದಲ್ಲಿ ಡ್ರೋನ್ ಮುಖಾಂತರ ಮಾಡಿದಾಗ ಇಲ್ಲಿ ಕ್ವಾರಿಯಲ್ಲಿ 5 ಹುಲಿಗಳು ಇದ್ದಿದ್ದು ಕಂಡು ಬಂದಿದೆ. ಸೊ ಆವತ್ತಿನಿಂದ ನಾವು ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಹುಲಿ ಕಾರ್ಯಾಚರಣೆಗೆ 8 ತಂಡದ ರಚನೆ ಮಾಡಲಾಗಿದೆ. 3 ಡ್ರೋನ್ ಟೀಮ್ ಕೂಡ ಸಿದ್ಧವಾಗಿದ್ದು ರಾತ್ರಿ ವೇಳೆ ಥರ್ಮಲ್ ಡ್ರೋನ್, ಬೆಳಗ್ಗೆ ನಾರ್ಮಲ್ ಡ್ರೋನ್ ಬಳಕೆ ಮಾಡೋಕೆ ನಿರ್ಧರಿಸಲಾಗಿದೆ. 100ಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜಿಸಲಾಗಿದೆ. ಈಗಾಗಲೇ ಅರಣ್ಯ ಸಚಿವರು ಕೂಡ ಹುಲಿ ಹಿಡಿಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆ ವಹಿಸೋಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಾಮರಾಜನಗರದ ನಂಜೇದೇವಪುರನಲ್ಲಿ ಇವತ್ತು ಖಾಸಗಿ ಜಮೀನಿನಲ್ಲಿ 1 ತಾಯಿ ಹುಲಿ ಮತ್ತು 4 ಮರಿಗಳು ಕಾಣಿಸಿಕೊಂಡಿದ್ದು, ಇದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ದು ಸರ್ಕಾರದ ಗಮನದಲ್ಲಿದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ನಾನು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಈ ವಿಷಯದ ಬಗ್ಗೆ ತೀವ್ರವಾದಂಥ ಒಂದು ನಿಗಾ ಇಕ್ಕಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. 5 ಹುಲಿಗಳಿಗೆ ಅರವಳಿಕೆ ಚುಚ್ಚುಮದ್ದು ನೀಡೋಕೆ ಕನಿಷ್ಠ 5 ಮಂದಿ ಪಶುವೈದ್ಯರು ಬೇಕಾಗಿದ್ದಾರೆ. ಹುಲಿಗಳನ್ನ ಸೆರೆ ಹಿಡಿದು ಮತ್ತೆ ಕಾಡಿಗೆ ಬಿಡದೆ ಅವುಗಳನ್ನ ಒಂದೆಡೆ ಸಾಕುವ ವ್ಯವಸ್ಥೆ ಆಗಬೇಕು ಅಂತ ಜಿಲ್ಲಾ ಉಸ್ತುವಾರಿ ನೇತೃತ್ವದ ಸಭೆಯಲ್ಲಿ ಸೂಚಿಸಲಾಗಿದೆ. ಯಾವಂತ ರಿಪೀಟೆಡ್ ಬರುವಂಥ ನೀವು ಅದನ್ನು ತೊಗೊಂಡೋಗಿ ಮತ್ತೆ ಕಾಡು ಬಿಡೋದು ಬೇಡ, ಏನು ಎಲ್ಲರೂ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕೂಮಿಂಗ್ ನಡೀತಾನೆ ಇದೆ, ಮಾಡ್ತಾನೆ ಇದ್ದಾರೆ ಅವರು. ಈಗ ನಾವು ಅದನ್ನೇ ಹೇಳಿದ್ದೀವಿ, ಪದೇ ಪದೇ ರಿಪೀಟ್ ಆಗುತ್ತೆ ಇದು. ಅಂಥವನ್ನ ನೀವು ಐಡೆಂಟಿಫೈ ಮಾಡಿ ಎಲ್ಲರೂ ಒಂದು ಕಡೆ ತಗೊಂಡೋಗಿ ಸಾಕುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಒಟ್ಟಾರೆ ಹುಲಿ ಸೆರೆ ಕಾರ್ಯಾಚರಣೆ ಕೇವಲ ಕಣ್ಣೊರೆಸುವ ತಂತ್ರ ಆಗಬಾರದು. ಹುಲಿಗಳನ್ನ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಮಾಡದೆ ಅವುಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ. ಒಟ್ಟಾರೆ 5 ಹುಲಿಗಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗುತ್ತಾ ಅರಣ್ಯ ಇಲಾಖೆ ಕಾದು ನೋಡಬೇಕು. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.